Hi dear students, welcome to class number 12 of the chapter sets. So student, in class number 11, so we came to know two important definition, that is equal sets and subset. Student, two sets A and B are said to be equal if every element of set A is in B and every element of set B is in A. A and B are unequal means there exists at least one element in A which is not in B, or there will be an element in set B which is not in A. Similarly, so subset means part of a set. So this involves two sets. Suppose if A and B are two sets, we can say A is a subset of B. A is a part of the set B if every element of set A is also an element of set B. So if A is subset of B, then in symbols we write like this. So you have to write this symbol as is a subset of. A is a subset of B. A is not a subset of B means there exists at least one element in set A which is not in set B. And also I told you that if A is subset of B and B is subset of A, then we say A and B are equal, and we say A is improper subset of B. A is improper subset of B means A is subset of B and A is equal to B. If A is improper subset of B, then in symbols we write like this. We have to write this as A is improper subset of B. Now shall we read the question. Let A is equal to 1, 2, set 3, 4, 5. ಮಕ್ಕಳೇ ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ. ಸೊ ಈ ಸೆಟ್ಟನ್ನ ಒಂದು ಎಲಿಮೆಂಟ್ ಅಂದರೆ ಕರ್ಲಿ ಬ್ರ್ಯಾಕೆಟ್ ಒಳಗಡೆ ಇರೋದೆಲ್ಲ ಎಲಿಮೆಂಟ್ಸ್ ಆಗುತ್ತೆ. ಒಂದು ಎಲಿಮೆಂಟ್ ಸೆಟ್ ಫಾರ್ಮಲ್ಲಿದೆ. ಈ ಸೆಟ್ಟಿನ ಎಲಿಮೆಂಟ್ಸ್ ಏನು ಅಂದರೆ ಒನ್ ಈಸ್ ಅನ್ ಎಲಿಮೆಂಟ್, 2 ಈಸ್ ಅನ್ ಎಲಿಮೆಂಟ್. The set 3, 4, not 3 and 4 are the elements. The set 3, 4 is the element. The set 5 is the element. Cardinality of set A is 4 because there are 4 elements in the set. ನಾನು ಹೇಳಿರೋದು ಇಷ್ಟೇ ಮಕ್ಕಳೇ, ಈ ಸೆಟ್ಟಲ್ಲಿ ಒಟ್ಟು 4 ಎಲಿಮೆಂಟ್ ಇದೆ, ಅದರಲ್ಲಿ ಒಂದು ಎಲಿಮೆಂಟ್ ಸೆಟ್ ಫಾರ್ಮಲ್ಲಿದೆ. ಸೊ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಎ ಸೆಟ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಈಗ ನಾನು ಸ್ಟೇಟ್ಮೆಂಟ್ಸ್ ಬರ್ಕೊಂಡು ಹೋಗ್ತೀನಿ. ಹಾಗಾದರೆ ಪ್ರಶ್ನೆ ಪ್ರಕಾರ ನಮಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಆದರೂ ಆಗಿರ್ಬೋದು ಆರ್ ಇನ್ಕರೆಕ್ಟ್ ಆದರೂ ಆಗಿರ್ಬೋದು. ಯಾವುದು ಕರೆಕ್ಟ್ ಯಾವುದು ಇನ್ಕರೆಕ್ಟ್ ಅಂತ ನಾವು ಹೇಳಬೇಕಾಗತ್ತೆ. ಹಾಗೆ ಕೆಲವೊಂದು ಬಾರಿ ಗಿವ್ ರೀಸನ್ ಅಂತ ಕೇಳ್ತಾರೆ, ಆಗ ರೀಸನ್ ಕೂಡ ಕೊಡಬೇಕಾಗತ್ತೆ ನಾವು. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಹೀಗಿದೆ, ದ ಸೆಟ್ 3, 4 belongs to set A. ಸೊ ಮಕ್ಕಳೇ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್. ನಾನು ನಿಮಗೆ ಹೇಳಿದ್ದೀನಿ, ಬಿಲಾಂಗ್ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇರಬೇಕು, ಲೆಫ್ಟ್ ಸೈಡಲ್ಲಿ ಈ ಸೆಟ್ಟನ್ನು ಎಲಿಮೆಂಟ್ ಇರಬೇಕು. ಸಪೋಸ್ ಎಕ್ಸ್ ಅನ್ನುವಂಥ ಎಲಿಮೆಂಟು ಈ ಸೆಟ್ಟಲ್ಲಿದ್ದರೆ ನಾವು ಸಿಂಬಲ್ಸಲ್ಲಿ ಹೀಗೆ ಬರೀತೀವಿ, ವಿ ಸೇ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ. ಸೊ ಇಲ್ಲಿ ಬಿಲಾಂಗ್ ಸಿಂಬಲ್ ಇದೆ ಮಕ್ಕಳೇ, ರೈಟ್ ಸೈಡಲ್ಲಿ ಕೊಟ್ಟಿರುವಂಥ ಸೆಟ್ ಇದೆ, ಕರೆಕ್ಟಾಗಿದೆ. ಬಟ್ ಈ ಸಿಂಬಲ್ನ ಲೆಫ್ಟ್ ಸೈಡಲ್ಲಿ ಎ ಸೆಟ್ಟಲ್ಲಿ ಇರುವಂಥ ಒಂದು ಎಲಿಮೆಂಟ್ ಇರಬೇಕಾಗತ್ತೆ. ಕ್ಲಿಯರ್ಲಿ ಈ ಸೆಟ್ಟು ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್. ನಾನು ಆಗಲೇ ಹೇಳಿದೆ, ಈ ಸೆಟ್ಟಿನ 3ನೇ ಎಲಿಮೆಂಟ್ ಸೆಟ್ ಫಾರ್ಮಲ್ಲಿದೆ. So this statement is correct because the set 3, 4 is one of the element of set A. Therefore this statement is correct or incorrect andre correct, because the set 3, 4 is one of the element of set A.
ಎಸ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಹೀಗಿದೆ, ದ ಸೆಟ್ 3, 4 so clearly student this symbol stands for belongs to, but this symbol stand for is a subset of. ಹಾಗಾದರೆ ಸಬ್ಸೆಟ್ನ ಈಸ್ ಎ ಸಬ್ಸೆಟ್ ಆಫ್ ಸಿಂಬಲ್ ಇದ್ದಾಗ ಸಿಂಬಲ್ನ ರೈಟ್ ಸೈಡಲ್ಲೂ ಸೆಟ್ ಇರಬೇಕು, ಲೆಫ್ಟ್ ಸೈಡಲ್ಲೂ ಕೂಡ ಸೆಟ್ ಇರಬೇಕಾಗತ್ತೆ. ಸೊ ದಿಸ್ ರಿಲೇಷನ್, ದಿಸ್ ರೆಪ್ರೆಸೆಂಟ್ ದ ರಿಲೇಷನ್ ಬಿಟ್ವೀನ್ ಟೂ ಸೆಟ್ಸ್. ದೇಫೋರ್ ಸಿಂಬಲ್ನ ಲೆಫ್ಟ್ ಸೈಡಲ್ಲೂ ಸೆಟ್ ಇರಬೇಕು, ರೈಟ್ ಸೈಡಲ್ಲೂ ಕೂಡ ಸೆಟ್ ಇರಬೇಕು. ಹಾಗಾದರೆ ದ ಸೆಟ್ 3, 4 ದಿಸ್ ಈಸ್ ಎ ಸೆಟ್. ನೋಡೋ, ದ ಸೆಟ್ 3, 4 ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಎ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಸೆಟ್ಟನ್ನು ಏನು ಸಬ್ಸೆಟ್ ಅಂತ ಹೇಳಬೇಕು ಅಂದರೆ 3 and 4 ಈ ಸೆಟ್ಟನ್ನು 2 ಎಲಿಮೆಂಟ್ ಎ ಸೆಟ್ಟಲ್ಲೂ ಕೂಡ ಇರಬೇಕು. ಈಸ್ 3 and 4 ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್? ನೋ. ಈ ಸೆಟ್ಟಿನ ಎಲಿಮೆಂಟ್ಸ್ 1, 2, 5 not 3 and 4 and is the set 3, 4. This is not the set with respect to set A. This is element with respect to set A. ನೋಡಿ, with respect to set A ಇದು ಎಲಿಮೆಂಟ್ ಆಗಲ್ಲ. ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಸಬ್ಸೆಟ್ಸ್ನ ಸಿಂಬಲ್ನ ಲೆಫ್ಟ್ ಸೈಡಲ್ಲಿ ಎಲಿಮೆಂಟ್ ಇರಬಾರ್ದು. ಅಥವಾ ಇಲ್ಲಿರೋಂಥ 3 and 4 ಎ ಸೆಟ್ಟಲ್ಲಿ ಇರಬೇಕು. 3 and 4 ಎ ಸೆಟ್ಟಲ್ಲಿಲ್ಲ, ದ ಸೆಟ್ 3, 4 ಇರೋದು. therefore this statement is not correct, means incorrect. Why the statement is incorrect? Because the elements 3 and 4 which are in this set is not in set A. Or ಹೀಗೂ ಬರಿಬೋದು, the set 3, 4 is an element of set A, is an element of set A. Therefore this set is not a subset of set A. ಪುನಃ ರಿಪೀಟ್ ಮಾಡ್ತೀನಿ, ಇದನ್ನು ನಾವು ಏನ ಸಬ್ಸೆಟ್ ಅಂತ ಹೇಳಬೇಕು ಅಂದರೆ ಇಲ್ಲಿರುವಂಥ 3 and 4 ಎ ಸೆಟ್ಟನ್ನು ಎಲಿಮೆಂಟ್ ಆಗಿರಬೇಕು. ಸೊ 3 and 4 ಆರ್ ನಾಟ್ ದ ಎಲಿಮೆಂಟ್ ಆಫ್ ದ ಸೆಟ್. ದ ಸೆಟ್ 3, 4 ಇಸ್ ದ ಎಲಿಮೆಂಟ್ ಆಫ್ ದ ಸೆಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಸೊ ಮಕ್ಕಳೇ, ಇಲ್ಲಿ ಕರ್ಲಿ ಬ್ರ್ಯಾಕೆಟ್ ಒಳಗಡೆ ಕರ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಇದು ಸೆಟ್. ಈ ಸೆಟ್ಟಿನ ಎಲಿಮೆಂಟ್ ಸೆಟ್ ಫಾರ್ಮಲ್ಲಿದೆ. ಈ ಸೆಟ್ಟನ್ನು ಏನು ಸಬ್ಸೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕರೆಕ್ಟೋ ಇನ್ಕರೆಕ್ಟೋ ಅಂದರೆ ಕರೆಕ್ಟ್. ಸೊ ಈ ಸೆಟ್ಟನ್ನು ನಾವು ಸಬ್ಸೆಟ್ ಆಫ್ ಸೆಟ್ ಅಂತ ಹೇಳಬೇಕು ಅಂದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಎ ಸೆಟ್ಟಲ್ಲೂ ಕೂಡ ಇರಬೇಕು. ಈಸ್ ದ ಸೆಟ್ 3, 4 ಈಸ್ ಇನ್ ಸೆಟ್ ಅಂದರೆ ಎಸ್. ಸೊ ಈ ಸೆಟ್ಟಲ್ಲಿರುವಂಥ ಈ ಎಲಿಮೆಂಟು ಎ ಸೆಟ್ಟಲ್ಲೂ ಕೂಡ ಇರೋದರಿಂದ ನಾವು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳ್ಬೋದು. therefore the statement is correct. Why the statement is correct? Because the element 3, 4 which is in the set is also in set A. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ, ಹೇಗಿದೆ ಅಂತ ಹೇಳಿ. 1 belongs to set A. Now we have to tell this statement is correct or incorrect. This is the symbol stands for belongs to. ಹಾಗಾದರೆ ಈ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇರಬೇಕು. ಗಿವನ್ ಸೆಟ್ ಇದೆ ಎ. ಸಿಂಬಲ್ನ ಲೆಫ್ಟ್ ಸೈಡಲ್ಲಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಇರಬೇಕು. ಸೊ ಈಸ್ 1 is an element of set A? Yes. Since 1 is an element of set A, we say 1 belongs to A, and in symbols we write like this. Therefore this statement is correct. Why the statement is correct? Because 1 is an element of set A. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ, ಹೀಗಿದೆ. One is subset of set A. We have to tell whether statement is correct or incorrect.
Student, the given statement is incorrect because this one is not a set, this one is an element of set A. Is element can be a subset of a set? No. A set can be a subset of a set. A set can be a subset of a set or of another set. But an element cannot be a subset. ನಾನು ಹೇಳಿದ್ದೀನಿ ಸಬ್ಸೆಟ್ನ ಲೆಫ್ಟ್ ಸೈಡಲ್ಲೂ ಸಿಂಬಲ್ನ ಲೆಫ್ಟ್ ಸೈಡಲ್ಲೂ ಸೆಟ್ ಇರಬೇಕು, ರೈಟ್ ಸೈಡಲ್ಲೂ ಕೂಡ ಸೆಟ್ ಇರಬೇಕು. ಇಲ್ಲಿ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇದೆ, ಬಟ್ ಲೆಫ್ಟ್ ಸೈಡಲ್ಲಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಇದೆ. This is meaningless expression, therefore statement is incorrect. Why this statement is incorrect? Because one is an element of set A. Therefore statement is incorrect. Now let's shall we move on to next question. The set 1, 2, 5 is subset of set A. This is the given statement. We have to state whether this is correct or incorrect. Student, this statement is correct. Okay, this is the symbol of subset. ಸಿಂಬಲ್ನ ರೈಟ್ ಸೈಡಲ್ಲೂ ಸೆಟ್ ಇದೆ, ಲೆಫ್ಟ್ ಸೈಡಲ್ಲೂ ಕೂಡ ಸೆಟ್ ಇದೆ. ಹಾಗಾದರೆ ಈ ಸೆಟ್ಟನ್ನು ಸಬ್ಸೆಟ್ ಆಫ್ ಸೆಟ್ ಅಂತ ಹೇಳಬೇಕು ಅಂದರೆ ಈ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್, ದಟ್ ಈಸ್ 1, 2, 5 ಎ ಸೆಟ್ಟಲ್ಲೂ ಕೂಡ ಇರಬೇಕು. ಎ ಸೆಟ್ಟಲ್ಲಿದೆ. 1 is in set A, 2 is in set A, 5 is also in set A. Since every element of this set is in set A, we can say this set as subset of set A. Therefore, this statement is correct. Now, shall we move on to next question. The set 1, 2, 5 belongs to set A. Student, this is the symbol stands for belongs to. ಹಾಗಾದರೆ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇರಬೇಕು, ಗಿವನ್ ಸೆಟ್ ಇದೆ. ಹಾಗಾದರೆ ಸಿಂಬಲ್ನ ಲೆಫ್ಟ್ ಸೈಡಲ್ಲಿ ಎಲಿಮೆಂಟ್ ಇರಬೇಕು. ಈಸ್ ದ ಸೆಟ್ 1, 2, 5 ಈಸ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ? ನೋ. ಸೊ ದ ಸೆಟ್ 1, 2, 5 ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ. ಸೆಟ್ನ ಎಲಿಮೆಂಟ್ಸ್ ಏನು ಅಂದರೆ 1, 2. The set 3, 4 is an element, 5 is an element. Therefore, this is meaningless. This set is not an element of the set A. Therefore, this statement is incorrect. Why statement is incorrect? Because the set 1, 2, 5 is not an element of set A. But we can say this set as subset of set A. ಇದನ್ನು ಸಬ್ಸೆಟ್ ಆಫ್ ಸೆಟ್ ಅಂತ ಹೇಳ್ಬೋದು ಈ ಸೆಟ್ನ. ಬಟ್ ಈ ಸೆಟ್ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡಲ್ಲ. therefore statement is incorrect. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಹೀಗಿದೆ, you know 5 means null set. This is the symbol of is a subset of. ಸೊ ಕ್ಲಿಯರ್ಲಿ ಮಕ್ಕಳೇ ಸಿಂಬಲ್ನ ರೈಟ್ ಸೈಡಲ್ಲೂ ಸೆಟ್ ಇದೆ, ಲೆಫ್ಟ್ ಸೈಡಲ್ಲೂ ಸೆಟ್ ಇದೆ. ಕ್ಯಾನ್ ವಿ ಸೇ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಸೆಟ್ ಎ? ಎಸ್. ಇನ್ ಪ್ರೀವಿಯಸ್ ಕ್ಲಾಸ್ ವಿ ಕೇಮ್ ಟು ನೋ ದಟ್ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ನೀವು ನಲ್ ಸೆಟ್ನ ನಾಟ್ ಎ ಸಬ್ಸೆಟ್ ಆಫ್ ಸೆಟ್ ಎ ಅಂತ ಹೇಳಬೇಕು ಅಂದರೆ ನೀವು ಏನು ಜಸ್ಟಿಫಿಕೇಷನ್ ಕೊಡಬೇಕು ಅಂದರೆ ನಲ್ ಸೆಟ್ಟಲ್ಲಿರುವಂಥ ಈ ಒಂದು ಎಲಿಮೆಂಟು ಎ ಸೆಟ್ಟಲ್ಲಿಲ್ಲ ಅಂತ. Is it possible to show that there is an element in a null set which is not in set A? No. Therefore, it is meaningless to say that null set is not a subset of set A. Because it is not possible to say there is an element in set A which is not in set A. Means we have to accept null set is subset of a set A or of set B or of set C. In general, we have to accept null set is subset of every set. Therefore, this statement is correct. Is correct. All right, shall we say next question? Student, this is the symbol stands for belongs to.
ಹಾಗಾದರೆ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇರಬೇಕು. ಗಿವನ್ ಸೆಟ್ ಇದೆ ಎ, ಕರೆಕ್ಟ್. ಬಟ್ ಸಿಂಬಲ್ನ ಲೆಫ್ಟ್ ಸೈಡಲ್ಲಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಇರಬೇಕಾದ್ರೆ, ಅಂದರೆ ಈ ಪ್ಲೇಸಲ್ಲಿ 1 or 2 or the set 3, 4 ಇರ್ಬೋದು, ಬಿಕಾಸ್ ಇಟ್ ಈಸ್ ಆಲ್ಸೋ ಎನ್ ಎಲಿಮೆಂಟ್. ಆರ್ 5, 1, 2, 5 ಆ್ಯಂಡ್ ದ ಸೆಟ್ 3, 4 ಇರ್ಬೋದು with respect to set A. But 5 is a set which is not an element of set A. This 5 is not an element of set A. Therefore, this statement is incorrect. Why this statement is incorrect? Because 5 is not an element of set A. Therefore, statement is incorrect. Now let shall we move on to next question. So this is a symbol of, is a subset of. ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇದೆ, ಲೆಫ್ಟ್ ಸೈಡಲ್ಲೂ ಕೂಡ ಸೆಟ್ ಇದೆ. ಅಂದರೆ ಈ ಸೆಟ್ಟನ್ನು ಸಬ್ಸೆಟ್ ಆಫ್ ಸೆಟ್ ಎ ಅಂತ ಹೇಳಿದರೆ, ಹಾಗಾದರೆ ಈ ಸೆಟ್ಟನ್ನು ನಾವು ಸಬ್ಸೆಟ್ ಆಫ್ ಸೆಟ್ ಎ ಅಂತ ಹೇಳಬೇಕು ಅಂದರೆ ಈ ಸೆಟ್ಟಲ್ಲಿರುವಂಥ 5 ಎನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲೂ ಕೂಡ ಇರಬೇಕು. ಹಾಗಾದರೆ 5 ಎನ್ನುವಂಥದ್ದು ಎ ಸೆಟ್ಟಲ್ಲಿದೆಯಾ? ಇಲ್ಲ. 5 ಈಸ್ ನಾಟ್ ಇನ್ ಸೆಟ್ ಎ. So in set A we have 1, 2, 5 and the set 3, 4. Only these 4 are the element. 5 is not an element of set A. 5 is not in set A. ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ 5. ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಸೆಟ್ ಫಾರ್ಮಲ್ಲಿ ಇರ್ಬೋದು. ಇಲ್ಲೇ ಇದೆ ನೋಡಿ, ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ 5 ನಲ್ ಸೆಟ್ ಈ ಸೆಟ್ಟಲ್ಲೂ ಕೂಡ ಇರಬೇಕಾಗತ್ತೆ. ಇದು ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಆಗಿದ್ದರೆ ನಾವು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಸಿನ್ಸ್ 5 ಈಸ್ ನಾಟ್ ಇನ್ ಸೆಟ್ ಎ, therefore this set is not a subset of set A. Therefore this is incorrect statement. Why statement is incorrect? Because the element 5 which is in this set is not in set A. ಇದು ಸಬ್ಸೆಟ್ ಮೇಲೆ. ಸೊ ಎರಡನೇ ಟೈಪ್ ಆಫ್ ಕ್ವಶನ್. ಫಸ್ಟ್ ಟೈಪ್ ಆಫ್ ಕ್ವಶನ್ನ ನಾನು ಕ್ಲಾಸ್ ನಂಬರ್ 11 ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳೇ. ಈಗ ಸಬ್ಸೆಟ್ಸಲ್ಲಿ ಥರ್ಡ್ ಟೈಪ್ ಆಫ್ ಕ್ವಶನ್ಸ್ ನೋಡೋಣ ಹೇಗಿದೆ ಅಂತೇಳಿ. ಮೇಕ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. By filling in the symbols is a subset of or is not a subset of in the blank spaces. In the blank spaces. Under this first one, the set 2, 3, 4. One comma 2, 3, 4, 5. ಸೊ ಮಕ್ಕಳೇ, ಇಲ್ಲಿ ಪ್ರಶ್ನೆ ಅರ್ಥ ಏನು ಅಂದರೆ, ಸೊ ಇಲ್ಲಿ ನಮಗೆ ಬಿಟ್ವೀನ್ ದ ಸೆಟ್ಸ್ ಈ ಸಿಂಬಲ್ಸ್ ಇರೋದ್ರಿಂದ 2 ಸೆಟ್ಸ್ ಇರುತ್ತೆ, ಸಪರೇಟೆಡ್ ಬೈ ಬ್ಲ್ಯಾಂಕ್ ಸ್ಪೇಸ್. ಈ ಬ್ಲ್ಯಾಂಕ್ ಸ್ಪೇಸ್ನ ನಾವು ಫಿಲ್ ಮಾಡಬೇಕು, ಐದರ್ ಬೈ ಯೂಸಿಂಗ್ ದಿಸ್ ಸಿಂಬಲ್ ಆರ್ ಯೂಸಿಂಗ್ ದಿಸ್ ಸಿಂಬಲ್, ಸೊ ದ್ಯಾಟ್ ಆ ಬರುವಂಥ ಸ್ಟೇಟ್ಮೆಂಟ್, ಆ ಸಿಂಬಲ್ನ ಫಿಲ್ ಮಾಡಿದ್ಮೇಲೆ ನಾವು ಬರುವಂಥ ಸ್ಟೇಟ್ಮೆಂಟ್ ಅಥವಾ ಹೇಳುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರಬೇಕು. ಸೊ ಹಾಗಾದರೆ ನಾನು ಈ ಬ್ಲ್ಯಾಂಕ್ ಸ್ಪೇಸಲ್ಲಿ ಈ ಸಿಂಬಲ್ ಬರಿಬೇಕಾಗತ್ತೆ ಅಥವಾ ಈ ಸಿಂಬಲ್ ಬರಿಬೇಕಾಗತ್ತೆ. ನೋಡಿ ಮಕ್ಕಳೇ, ನಾನು ಸಬ್ಸೆಟ್ ಸಿಂಬಲ್ ಬರಿಬೇಕು ಅಂದರೆ ಈ ಸೆಟ್ ಇದರ ಸಬ್ಸೆಟ್ ಆಗಿರಬೇಕು. ಕ್ಯಾನ್ ವಿ ಸೇ ದಿಸ್ ಸೆಟ್ ಆ್ಯಸ್ ಸಬ್ಸೆಟ್ ಆಫ್ ದಿಸ್ ಸೆಟ್? ಎಸ್, because every element of this set, that is 2, 3, 4 are also in this set.
ಈ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್ಗಳು ಕೂಡ 2 3 4 ಈ ಸೆಟ್ಟಲ್ಲೂ ಕೂಡ ಇರೋದ್ರಿಂದ ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನಾನು ಬ್ಲ್ಯಾಂಕ್ ಸ್ಪೇಸ್ನ ಈಸ್ ಎ ಸಬ್ಸೆಟ್ ಆಫ್ ಸಿಂಬಲಿಂದ ಫಿಲ್ ಮಾಡಬೇಕಾಗತ್ತೆ. ದಿಸ್ ಸ್ಟೇಟ್ಮೆಂಟ್, ನಾನು ಪ್ರಶ್ನೆ ನಿಮಗೆ ಈಸ್ ದಿಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದರೆ ಎಸ್ ಅಂತ ಹೇಳ್ತೀರಾ, ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಈಸ್ ಇನ್ ದಿಸ್ ಸೆಟ್, ದಟ್ ಇಸ್ 2 3 4. Therefore, we have to fill the blank space using the symbol of is a subset of. Next ಪ್ರಶ್ನೆ ನೋಡೋಣ ಮಕ್ಕಳೇ. The set A, B, C. B, C, D. Student, can we say this set is a subset of this set? No, because the element A which is in this set is not in this set. ಈ ಸೆಟ್ಟಲ್ಲಿ ಕಾಣುವಂಥ ಎ ಅನ್ನುವಂಥ ಎಲಿಮೆಂಟ್ ಈ ಸೆಟ್ಟಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳ್ಕೊಡೋದು ಮಕ್ಕಳೇ. Therefore, this set is not a subset of the set B, C, D. Therefore, we have to fill the blank space using the symbol of is not a subset of. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ ಹೇಗಿದೆ ಅಂತ. ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಆನ್ ಈವನ್ ನ್ಯಾಚುರಲ್ ನಂಬರ್. Set of all x such that x is an integer. So here both the sets are in set builder form and both are infinite set. So every element of this set is an even natural number. Student, can we say every natural number as an integer? Yes. 2 is an integer, 4 is an integer, 6 is an integer, 8 is an integer, 10 is an integer. ಅಂದರೆ ಈ ಸೆಟ್ಟಲ್ಲಿರೋಂಥ ಪ್ರತಿಯೊಂದು ಈವನ್ ನ್ಯಾಚುರಲ್ ನಂಬರ್ ಇಂಟೀಜರ್ ಆಗಿರೋದ್ರಿಂದ ಈ ಸೆಟ್ಟಲ್ಲಿರೋಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಈ ಸೆಟ್ಟಲ್ಲಿರುತ್ತೆ. ಆದ್ದರಿಂದ ಈ ಸೆಟ್ಟನ್ನು ನಾವು ಈ ಸೆಟ್ಟನ್ನು ಸಬ್ಸೆಟ್ ಅಂತ ಹೇಳ್ಬೋದು. We can say this set is a subset of this set. Therefore, we have to fill the blank space using the symbol of is a subset of. Or ನೋಡಿ ಮಕ್ಕಳೇ, ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. Just we have to understand. Every natural number is an integer. Therefore, we can conclude that every element in this set is also in this set. 2, 4, 6, 8 and so on. All these are even natural number. So integers are 0, plus or minus 1, plus or minus 2, plus or minus 4, 3, plus or minus 4, plus or minus 5 and so on. Clearly what we can observe, 2 which is in this set is also in that set. 4 which is in this set is also in this set. 6 which is in this set is also in this set. Plus or minus 4 ಆದಮೇಲೆ plus or minus 5 plus or minus 6 ಇರುತ್ತೆ. Since every even natural number is an integer, means every element which is in this set is also in this set. Therefore, this set is a subset of this set. Next ಪ್ರಶ್ನೆ ನೋಡೋಣ ಮಕ್ಕಳೇ ಹೇಗಿದೆ ಅಂತ. Set of all x such that x is a triangle. Set of all x such that x is a rectangle. Student, here both the sets are infinite set. Every element of this set is a triangle. We can draw how many triangles in a plane? Infinitely many. Every element of this set is a rectangle. We can draw how many rectangles in a plane? Infinitely many plane. Is every element of this set is in this set? No.
In this set, every element is a triangle. In this set, every element is a rectangle. None of the element in this set is a triangle. Since no element of this set is in this set, ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಟ್ರಯಾಂಗಲ್ ಮಕ್ಕಳೇ. ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ರೆಕ್ಟ್ಯಾಂಗಲ್. ಅಂದರೆ ಅರ್ಥ ಏನು ಅಂದರೆ ಈ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟ್ ಕೂಡ, ಈವನ್ ಸಿಂಗಲ್ ಎಲಿಮೆಂಟ್, ಯಾವುದೇ ಎಲಿಮೆಂಟ್ ಕೂಡ ಈ ಸೆಟ್ಟಲ್ಲಿ ಇಲ್ಲದೇ ಇರೋದರಿಂದ ಸೊ ಈ ಸೆಟ್ಟನ್ನ ನಾವು ನಾಟ್ ಎ ಸಬ್ಸೆಟ್ ಅಂತ ಹೇಳಬೇಕಾಗತ್ತೆ ಆಫ್ ದಿಸ್ ಸೆಟ್. This set is not a subset of this set because no element of this set is in this set. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಇದರಲ್ಲಿ set of all x such that x is a student of class 11. X is a student of class 11 in your school. X is a student in your school. So clearly student, this set is a subset of this set. We have to fill the blank space using the symbol of is a subset of, because every element of this set is a student of class 11 in your school. ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಕ್ಲಾಸ್ 11ನಲ್ಲಿರುವಂಥ ವಿದ್ಯಾರ್ಥಿ, ನಿಮ್ಮ ಶಾಲೆಯ ಕ್ಲಾಸ್ 11ನಲ್ಲಿರುವಂಥ ವಿದ್ಯಾರ್ಥಿ. ಸೊ ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಸ್ಟೂಡೆಂಟ್ ಇನ್ ಯುವರ್ ಕ್ಲಾಸ್. ಅಂದರೆ ಈ ಸೆಟ್ಟಲ್ಲಿ ಕ್ಲಾಸ್ 11 ಸ್ಟೂಡೆಂಟ್ಸ್ ಇರ್ಬೋದು, ಕ್ಲಾಸ್ 10 ಸ್ಟೂಡೆಂಟ್ಸು ಕೂಡ ಇರ್ತಾರೆ, LKG ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಹಾಗಾದರೆ ಕ್ಲಾಸ್ 11ನಲ್ಲಿರುವಂಥ ಸ್ಟೂಡೆಂಟ್ಸ್ ಎಲ್ಲ ಈ ಸೆಟ್ಟಲ್ಲಿ ಇರ್ತಾರ ಅಂದರೆ ಎಸ್. ಸೊ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ದಿಸ್ ಸೆಟ್. Therefore clearly this set is a subset of this set. We have to fill the blank space using the symbol of subset. Thank you students for watching the session.